ಯವ್ವ ಬೇ ಯವ್ವ ಚಿಕ್ಕಿ ಯವ್ವ ಅಪ್ಪ ಕಾಕ ಎಲ್ಲ ರೆಡಿ ಆದ್ರಿಲ್ಲ ಹೊತ್ತಾಕೈತಿ ಆಫೀಸ್ಗೆ ಹೋಗಾಕ. ಅಲ್ಲ ಆಫೀಸಿಗೆ ಕರೆಕ್ಟ್ ಟೈಮಿಗೆ ಹೋಗ್ಬೇಕು. ಯಾಕಂದ್ರೆ ಅವ್ರು ತೇಜಸ್ ಸರ್ ಅದಾರಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಅವ್ರು ಹೇಳಿದ ಟೈಮಿಗೆ ನಾವು ಹೋಗ್ಬೇಕು. ಅದು ಅಲ್ಲದೆ ಅವ್ರು ಇವತ್ತ ಸಿಗ್ತೀನಿ ಅಂದಿದ್ದು ನಮ್ಮ ಪುಣ್ಯ. ಅದಕ್ಕೆ ಯವ್ವ ಬೇಕರಿವಿ ಅಪ್ಪನ ಕಾಕನವ್ರನ್ನೆಲ್ಲ. ರೀ ಲಗುನ ಬರ್ರಿ ಹೊತ್ತಾಗೈತಂತ ಪಾಪ ನೇತ್ರ ರೆಡಿಯಾಗಿ ಎಷ್ಟೊತ್ತಾತು. ನೀವಂತೂ ಇನ್ನ ಮದುಮಕ್ಳ ಥರ ಇನ್ನ ರೆಡಿ ಹಾಕೊಂತಾನ ಅದಿ. ಬರ್ರಿ ಲಗು ಲಗುನ. ಬಂದೆ ತಡಿಯೋ ಮಾರಾಯ, ಒಂದ ನಿಮಿಷ ತಡಿ. ನೇತ್ರವ್ವ, ನಾನಂತೂ ರೆಡಿಯಾಗಿ ನೋಡವ. ಅಬ್ಬಾ ಬಾ 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 ಕಾಕ, ಏನಿದು ಮಸ್ತ್ ರೆಡಿ ಆಗಿಬಿಟ್ಟಿರಲ್ಲ. ಫುಲ್ ಮಿಂಚಿಂಗ್ ಪ್ಯಾಂಟು ಶರ್ಟು. ಅಬ್ಬಾ ಬಾಬಾ, ಯಾರು ಚಿಕ್ಕಿ ನನ್ನ ರೆಡಿ ಮಾಡಿಸಿದ್ದೆ? ನೋಡ ಎಂತ ಚಂದ ಕಾಣಕೊಂತಾರ. ನಾನೆಲ್ಲವ ರೆಡಿ ಮಾಡಿಸಿದ್ದೆ. ಯಾರು? ಅದಕ್ಕೆ ಮಾರ ನಾನೇ ಅಣ್ಣಗೆ ರೆಡಿ ಮಾಡಿಸಿದ್ದು. ನನ್ವ ಡ್ರೆಸ್ ಇದ್ವಾ ಅವನ್ನ ಹಾಕಿನಿ. ಮತ್ತು ಈಗ ದೊಡ್ಡ ಆಫೀಸ್ಗಳೆಲ್ಲ ಹೊಂಟಿವಲ್ಲ, ಅದು ಒಂದು ಬನೀನು ಲುಂಗಿ ಟವಲ್ ಒಂದು ಹಾಕೊಂಡು ನಿಂತ್ಕೊಂಡ್ಬಿಡ್ತಾನೆ ಅಣ್ಣ. ಅದಕ್ಕೆ ಅಲ್ಲಿ ಹೋಗೋ ಕಡೆ ಚೆನ್ನ ಡ್ರೆಸ್ ಹಾಕೋಲಿ ಅಂತ ನನ್ನ ಹತ್ರನೂ ಹೊಸದೊಂದು ಜೊತೆ ಇತ್ತ, ಮೊನ್ನೆ ತೊಗೊಂಡಿದ್ದು, ಅದನ್ನ ಹಾಕಿದೆ. ಅಯ್ಯೋ ಹೌದನಪ್ಪ, ಚಂದ ಆಗೈತೆ ನೋಡು. ಒಟ್ನಲ್ಲಿ ಬಟ್ಟೆ ಮಾತ್ರ. ಹ್ಞೂ ಕಾಕ, ಮಸ್ತ್ ರೆಡಿ ಮಾಡಿರಿ ಬಿಡ್ರಿ. ಹ್ಞೂನವ, ಬೇಡ ಬೇಡ ಅಂದರೂ ತನ್ನ ಹೊಸ ಬಟ್ಟೆ ಹಾಕೋದು ನೋಡಿ ನನಗೆ. ಬ್ಯಾಡ್ ಬಿಡಪ್ಪ, ನಡೀತೈತಿ. ಯಾವ್ದಾರು ಹಳೇದಾರ ಯಾವ್ದಾರು ಡ್ರೆಸ್ ಕೊಡು ನಡೀತೈತಿ ನಂಗೆ ಅಂತಂದ್ರೂ ಒತ್ತಾಯ ಮಾಡಿ ತಂದು ಹೊಸ ಡ್ರೆಸ್ ಹಾಕೋದು ನೋಡು. ಇಲ್ಲಿ ಬಿಡು, ನಿನ್ಕಿಂತ ಹೆಚ್ಚಿನ ನೋಡು. ಇವಾಗ ನೀನು ಈ ಥರ ಡ್ರೆಸ್ ಹಾಕೊಂಡಿದ್ದಕ್ಕೆ ಮನ್ಯಾಗ ಎಲ್ಲರೂ ಇಷ್ಟು ಖುಷಿಪಟ್ರು. ಅದರಲ್ಲೂ ನಮ್ಮ ಅತ್ತಿಗೆಮ್ಮ ನೋಡಿ ಎಷ್ಟು ಖುಷಿಪಟ್ಲು. ಅಷ್ಟು ಸಾಕು. ಅಬ್ಬಾ, ನಮ್ಮ ಮುಖಂದ ಭಾರಿ ರೆಡಿ ಆಗನ್ಬಿಡಿ ಇವತ್ತು. ಹ್ಞೂ ಪುರುಷಿನ ರೆಡಿ ಮಾಡಿದ್ದು ಚಲೋ ಆತು ಬಿಡಪ್ಪ. ಒಟ್ಟಿನ ಚಂದ ತಂಗೆ ರೆಡಿ ಆದ್ರಲ್ಲ ಎಲ್ಲರೂ, ಸಾಕಷ್ಟೆ. ಸರಿ, ಹಂಗಂದ್ರೆ ಹೋಗೋಣಪ್ಪ. ಮತ್ತೆ ಟೈಮ್ ಆಗುತ್ತೆ. ಅವರು ಸರ್ ನಮಗೋಸ್ಕರ ಕಾಯಬಾರ್ದು. ಅವ್ರು ಬರೋಕ್ಕಿಂತ ಒಂದೆರಡು 5 ನಿಮಿಷ ನಾವು ಮುಂಚೆ ಅಲ್ಲಿರ್ಬೇಕು. ಹಂಗೆ ರೀಚ್ ಆಗ್ಬೇಕು. ಅದಕ್ಕೆ ಹೋಗೋಣ. ಸರಿ ನಡಿಯವ ಹಂಗಾರ. ಮತ್ತೆ ಬಸ್ಸಿಗೆ ಒಂದೊಂದ್ಸಲ ಬಸ್ ಲಗುನ ಬರ್ತೈತಿ, ಒಂದೊಂದ್ಸಲ ಹೊತ್ತಾಗಿ ಬಂದ್ಬಿಡ್ತೈತಿ. ಇಲ್ಲಿ ನಡ್ರಿ ಲಗುನ. ಬಸ್ಸಿಗೆಲ್ಲ ಹೋಗೋದು. ನಂದು ದೋಸ್ತಂದು ಕಾರ್ ಇತ್ತಾ, ನಾವೇ ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಬರ್ತೀವಿ ಕೊಡು ಅಂತಂದೆ. ಕೊಟ್ಟ ಅದ ಕಾರ್ನಾಗ ಹೋಗೊಂಬರ್ರಿ. ಮತ್ತು ಬಸ್ಸಿಗೆ ಇಲ್ಲಿಂದ ಅಲ್ಲಿ ಹೋಗೋಷ್ಟಿಗೆ ಒತ್ತಾದ್ರೆ ಅದಕ್ಕೆ ಸರಿ ಅನ್ಸಂಗಿಲ್ಲ. ಅದು ಅಲ್ದ ಮೊದಲನೇ ಸಲ ಅವರಿಗೆ ಭೇಟಿ ಹಾಕೊಂತೀವಿ, ಒಂದು ಚಲೋ ಕೆಲಸದ ಸಲುವಾಗಿ. ಕರೆಕ್ಟ್ ಟೈಮಿಗೆ ಹೋದ್ರೆ ಚಲೋ ಅಲ್ಲನ. ಅದಕ್ಕೆ ಒಂದು ಕಾರ್ ಹೇಳಿನಿ, ಆಗಲೇ ಬಂದೈತಿ, ಮನೆ ಮುಂದೆ ನಿಂತೈತಿ. ನಾನೇ ಓಡಿಸ್ತೀನಿ ಅಂತ ಅಂದಿನಿ. ಅದಕ್ಕೆ ಈ ಕಾರ್ನಾಗ ಹೋಗೋದು. ಹೌದನ, ಚಲೋ ಆತು ಬಿಡ ಹಂಗಾರ. ಮತ್ತು ನಮ್ಮ ಕೆಂಚಪ್ಪನ್ನು ಕರ್ಕೊಂಡು ಹೋಗ್ಬಿಡ್ತಿದ್ವಲ್ಲ ಪಾಪ, ಬಸ್ಸಿಗೆ ಹೋಗೋದು ಅಂತಂದು ಅದಕ್ಕೆ ಬ್ಯಾಡ್ ಅಂತ ಅಂದ್ವಿ. ಅದು ಕೆಂಚಪ್ಪಣ್ಣ ಆಗಲೇ ಮುಂಜಾನೆ ಹೊಲದ ಕಡೆ ಹೋದ. ನೀವು ಹೋಗಿ ಮಾತಾಡ್ಕೊಂಬರ್ರಿ, ನಾನು ಹೊಲ್ದಾಗ ಹೋಗಿ ಗಿಳೆ ಹೊಡ್ಸೋದು, ಆಮೇಲೆ ಅದು ಕಸ ಎಲ್ಲ ಯಾವಾಗ ತೆಗಿಬೇಕು ಏನು ಅನ್ನೋದು ನೋಡ್ಕೊಂಬರ್ತೀನಿ, ನೀವು ಬರೋಷ್ಟಿಗೆ ಹೊಲ ರೆಡಿ ಇಟ್ಟಿರ್ತೀನಿ ಅಂತ ಹೇಳಿ ಮುಂಜಾನೆ ಹೊಲ್ದಾಗ ಹೋದ. ಹೌದನು, ಅಬ್ಬಾ, ನಮ್ಮ ಕೆಂಚಪ್ಪಗಂದ್ರೂ ಭಾಳ ಜವಾಬ್ದಾರಿ ಬಂದ್ಬಿಟ್ಟೈತಿ ಈಗ. ನನಗಂತೂ ಅದು ನೋಡಿ ಭಾಳ ಖುಷಿ ಆಗ್ಬಿಟ್ಟೈತಪ್ಪ. ಎಲ್ಲ ಕುಡಿಯೋದು ಬಿಟ್ಟಾಗಿಂದ ನೋಡಿ ಅಣ್ಣ ನಮ್ಮ ಅಣ್ಣ ಚಲೋ ಆಗಿದ್ದಂದ್ರೆ. ಅದು ನಿಜಾನ. ಮತ್ತು ಬರಪ್ಪ, ಹೊತ್ತಾಗತ್ತಾ? ಲಕ್ಷ್ಮಿ, ಸರಿ ಹಂಗಾರ ನಾವು ಹೋಗಿ ಬರ್ತೀವಿ. ಅಲ್ಲಿ ಮುಟ್ಟಿದ ತಕ್ಷಣ ಏನೋ ಫೋನ್ ಹಚ್ಚಿತೀವಿ ತಗೋ, ಏನಾಯ್ತು ಏನಿಲ್ಲ ಅಂತ ಹೇಳ್ತೀವಿ. ಫೋನ್ ಹಚ್ಚಿ ನೀವು ಮನೆ ಕಡೆ ಹುಷಾರು ನೋಡ. ಆತವ್ರಿ, ನೀವು ಹುಷಾರಾಗಿ ಹೋಗಿ ಬರ್ರಿ. ಏನು ಚಿಂತೆಗಿಂತ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಆರಾಮ ಹೋಗ್ರಿ. ಅಲ್ಲೆಲ್ಲ ಚಂದನ ತಂಗೆ ಮಾತಾಡ್ರಿ. ಅವ್ರು ಏನಂತಾರ ನೋಡಿ ಚಂದನ ತಂಗೆ ಅಲ್ಲೇ ಕುತ್ಕೊಂಡು ನಿಮಗೆ ಏನಾರ ಕೇಳ್ಬೇಕಂತ ಅನ್ಸಿದ್ರು ಅಲ್ಲೇ ಕೇಳಿ ಎಲ್ಲ ಬಗೆಹರಿಸ್ಕೊಂಡು ಬಂದುಬಿಡ್ರಿ. ಸರಿ ಆತು. ಅಬ್ಬ, ದೇವ್ರ ದಯೆಯಿಂದ ಒಳ್ಳೇದಾದ್ರೆ ಅಷ್ಟೇ ಸಾಕಪ್ಪ. ಅವರು ನಮ್ಮ ಹೊಲದಾಗ ಬಿತ್ತಕ್ಕೆಲ್ಲ ಒಪ್ಕೊಂಡ್ರೆ ಸಾಕಪ್ಪ ದೇವ್ರೆ. ಎಲ್ಲ ಒಳ್ಳೇದಾಗುತ್ತವ ಲಕ್ಷ್ಮಕ್ಕ, ಚಿಂತೆ ಮಾಡಕ್ಕೆ ಹೋಗ್ಬೇಡ. ಒಳ್ಳೇದಾದ್ರೆ ಅಷ್ಟೇ ಸಾಕಪ್ಪ. ನಡಿ ಅವ್ರು ಬರೋಷ್ಟಿಗೆ ಲಗು ಲಗುನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡ್ಬಿಡೋಣ. ಮತ್ತು ಅವ್ರು ಬಂದ್ರಂದ್ರೆ ಅಲ್ಲಿ ಏನಾಗೈತಿ ಏನಿಲ್ಲ ಅಂತ ಮಾತಾಡ್ಕೊತ ಕುತ್ಕೋತಾರ. ಮತ್ತು ಯಾವ ಕೆಲಸನೂ ಆಗಂಗಿಲ್ಲ ಮನ್ಯಾಗ. ಅದಕ್ಕೆ ನಡಿ. ಚರಣ್ ಹೇಳು ಸಾಗರ್. ಇನ್ನೇನು ಡಯಡ್ ಬರೋ ಟೈಮ್ ಆಯಿತು. ಮೀಟಿಂಗ್ ಹಾಲೆಲ್ಲ ಫುಲ್ ರೆಡಿ ಮಾಡಿಟ್ಟಿರು. ಆಮೇಲೆ ನೇತ್ರ ಮನೆಯವ್ರು ಬರ್ತಾ ಇದ್ದಾರೆ. ಸೊ ಮೀಟಿಂಗ್ನಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇರಬಾರ್ದು, ಹಾಗೆ ನಡಿಬೇಕು. ಗೊತ್ತಾನೆ. ಅದಲ್ಲದೆ ಡಯಡ್ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಡೆ. ಅಲ್ಲೂ ಒಂದು ಮೀಟಿಂಗ್ ಇದೆ ಅಂತೆ. ಸೊ 10 ಮಿನಿಟ್ಸಲ್ಲಿ ಎಲ್ಲ ಮಾತುಕತೆ ಮುಗಿಬೇಕು. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ಯಾ ತಾನೇ, PPT ಎಲ್ಲ? ಹಾಂ ಸಾಗರ್, ಎಲ್ಲ ರೆಡಿ ಇದೆ. ಸರ್ ಬಂದ ತಕ್ಷಣವೇ ಸ್ಟಾರ್ಟ್ ಮಾಡಿಬಿಡೋದು. ಓಕೆ, ಆದರೂ ಇನ್ನೊಂದು ಸಲ ಹೋಗಿ ಎಲ್ಲನೂ ಚೆಕ್ ಮಾಡಿಬಿಡು. ಓಕೆ ಸರ್. ನೇತ್ರವ್ವ, ಇದು ನೀನು ಕೆಲಸ ಮಾಡೋ ಆಫೀಸ್ ಅನ್ನೋ ಎಷ್ಟು ದೊಡ್ಡದೈತಲ್ಲ. ಹೂನವ ಮಗಳ, ಇಂಥ ದೊಡ್ಡ ಆಫೀಸ್ನಾಗ ನನಗೆ ಕೆಲಸ ಮಾಡೋದು. ನಾನೇನೋ ಸಣ್ಣ ಇರುತ್ತೈತೆ ಬಿಡೋ ಆಫೀಸ್ ಅನ್ಕೊಂಡೆ. ಇದೇನಾಯ್ತು, ಚಂಡ ಮ್ಯಾಲೆತ್ತಿ ನೋಡ್ಬೇಕಲ್ಲ, ಇಂಥ ದೊಡ್ಡ ಆಫೀಸ್ನಾಗ ನೀ ಕೆಲಸ ಮಾಡಕ್ಕೆ ಕುಂತಿರೋದು. ಹ್ಞೂ ಅಪ್ಪ, ಇದ ನಮ್ಮ ಆಫೀಸ್. ನಾನು ಇಲ್ಲೇ ಕೆಲಸ ಮಾಡೋದು. ಬರ್ರಿ, ಇನ್ನು ಒಳಗಡೆ ಎಲ್ಲ ನೋಡಂತ್ರಿ ಅಂತ. ಸರ್ ಇನ್ನೂ ಬಂದಿಲ್ಲ ಅನಿಸುತ್ತಾ, ಕಾರ್ ಕಾಣಿಸ್ತಾ ಇಲ್ಲ. ನಾವು ಒಳಗಡೆ ಹೋಗಂಬರ್ರಿ. ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್. ನಮಸ್ತೆ ಅಂಕಲ್. ಎಲ್ಲರೂ ಆರಾಮಾಗಿ ಬಂದ್ರಲ್ಲ ಆಫೀಸಿಗೆ? ಹಾಂ ರೀ ಸರ್, ಎಲ್ಲ ಆರಾಮಾಗಿ ಬಂದೀವಿ. ಹೊತ್ತಾತನ್ರಿ ಸರ ನಾವು ಬಂದಿದ್ದು? ಇಲ್ಲ ಹಾಗೇನಿಲ್ಲ, ಇನ್ನೂ ನಮ್ಮ ಡ್ಯಾಡ್ ಬಂದಿಲ್ಲ. ನೀವು ಒಂದು 10 ಮಿನಿಟ್ಸ್ ಬರ್ಬೋದಂತ ಅನ್ಸುತ್ತೆ. ನೇತ್ರ, ಇವರಿಗೆಲ್ಲ ಆಫೀಸೆಲ್ಲ ಒಂದ್ಸಲ ತೋರಿಸ್ಬಿಡು. ಅಷ್ಟರಲ್ಲಿ ಡ್ಯಾಡ್ ಬರ್ತಾರೆ. ಮೀಟಿಂಗ್ ಹಾಲೆಲ್ಲ ರೆಡಿ ಇದೆ, ನಿನ್ಗೆ ಗೊತ್ತಲ್ಲ ಮೀಟಿಂಗ್ ಹಾಲ್. ನಾನೀಗೊಂದು ಕಾಲ್ ಮಾಡ್ತೀನಿ, ಸೀದಾ ಅಲ್ಲಿಗೆ ಕರ್ಕೊಂಬಂದ್ಬಿಡು. ಓಕೆ ಸರ್, ಥ್ಯಾಂಕ್ ಯು ಸರ್, ಆಫೀಸೆಲ್ಲ ತೋರಿಸಂತ ಅಂದಿದ್ದಕ್ಕೆ. ಇಟ್ಸ್ ಓಕೆ. ನಮ್ಮ ಮಾವನ ಇವಾಗಿಂದನೇ ಚಂದನದಂಗೆ ನೋಡ್ಕೋಬೇಕು ನಾನು. ಆವಾಗ ಮಗಳನ್ನು ನನಗೆ ಕೊಡೋದಕ್ಕೆ ಒಪ್ಕೋತಾರೆ.
ನೇತ್ರವ್ವ ಅಂದರೂ ಆಫೀಸು ದೊಡ್ಡದೈತಿ ಬಿಡವ್ವ ನಿಂದ. ಹಾಂ, ನನ್ನ ಆಫೀಸು ಸಣ್ಣದೈತಿ, ಆದರೂ ನೀನು ಇಂಥ ದೊಡ್ಡ ಆಫೀಸ್ನಾಗ ಕೆಲಸ ಮಾಡ್ತೀನಿ ಅಂತ ನಂಗೆ ಗೊತ್ತಾಗಿಲ್ಲಾಗಿತ್ತು ನೋಡವ್ವ. ಹ್ಞೂ ಕಾಕ, ಬರ್ರಿ ಇನ್ನೂ ಒಳಗಡೆ ಎಲ್ಲ ತೋರಿಸ್ತೀನಿ ಆಫೀಸನ್ನು. ನೋಡಿಲ್ಲಿ ಆಫೀಸ್ನಾಗ ಗಿಡ ಬೆಳೆದು ಬಿಟ್ಟಾರ ನೋಡ. ಹಾಂ, ಬಾ 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 ನೋಡ್ರಿ ಚೇರು, ಹಾಂ ಕುರ್ಚಿ ಗಿರ್ಚಿ ಸೋಫಾ, ಬಾ 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 ಎಷ್ಟು ದೊಡ್ಡದೈತೆ ನೋಡಿದ ಆಫೀಸ್. ಹಾಂ, ಎಷ್ಟು ಚೇರ್ ಇರಬಾರ್ದು, ಕರೆಂಟ್ ನೋಡು, ಲೈಟ್ ಬಾ 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 ಎಷ್ಟು ಬರ್ತೈತೆ ನೋಡು ಕರೆಂಟ್ ಬಿಲ್ಲು ಈ ಆಫೀಸಿಂದು. ಹ್ಞೂ ಅಣ್ಣ, ಇದೆಲ್ಲ ಫ್ಯಾಷನ್ಗೋಸ್ಕರ ಚೆನ್ನಾಗಿ ಕಾಣಿಸ್ಲಿ ಅಂತ ಬೆಳೆಸಿರ್ತಾರೆ ಗಿಡನ, ಪ್ಲಾಸ್ಟಿಕ್ಕಿಂದ ಏನು. ಅಪ್ಪ ಕಾಕ ಬರ್ರಿ. ಹಾಂ ಬಂದ್ವಿ ಬಂದ್ವಿ. ಅಪ್ಪ ಬರ್ರಿ ಈ ಕಡೆ ಒಳಗಡೆ. ಏನವ್ವ ಇದು ಇಂಥ ದೊಡ್ಡದೈತಲ್ಲ ಇದು ಆಫೀಸು, ಅದೇನದು ಗ್ಲಾಸು ಗ್ಲೀಸು, ಬಾ 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 ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕೆಳಗಿಂದೆಲ್ಲ ಕಾಣಿಸ್ತೈತೆ ಬಿಡವ, ಕೆಳಗಿನ ಸುತ್ತರದ ಏನೇನೈತೆ ಎಲ್ಲ ನೋಡ್ಬೋದು ಬಿಡು. ಹ್ಞೂ ಅಪ್ಪ, ಮಳೆ ಬಂದಾಗ ಇಲ್ಲಿ ನಿಂತ್ಕೊಂಡು ನೋಡಕ್ಕೆ ಚಂದ ಅನಿಸ್ತೈತಿ. ಅಂದಂಗೆ ನಾ ಇಲ್ಲೇ ಕೂತ್ಕೊಂಡು ನೋಡಪ್ಪ ಆಫೀಸ್ ಕೆಲಸ ಎಲ್ಲ ಮಾಡೋದು. ಇದ ನನ್ನ ಚೇರು, ಇದ ನನ್ನ ಟೇಬಲ್, ಲ್ಯಾಪ್ಟಾಪ್ ಎಲ್ಲ. ಓಹೋ, ಇಲ್ಲೇನವ ನೀ ಕುತ್ಕೊಂಡು ಕೆಲಸ ಮಾಡೋದು? ಭಾರಿ ಇದು ಬಿಡವ ನೀನು ಚೇರ್ ಗೀರೆಲ್ಲ. ಮತ್ತು ಈ ಕಡೆ ಎಲ್ಲ ಬರ್ತಾರನವ ಇನ್ನು ಆಫೀಸಿಗೆ? ಇಲ್ಲಿ ಮುಂದೆ ಎಲ್ಲ ಐತಲ್ಲ ಚೇರೆಲ್ಲ ಖಾಲಿನ ಅದವಲ್ಲ? ಹ್ಞೂ ಅಪ್ಪ ಬರ್ತಾರೆ. ನಾವಿವತ್ತು ಲಘುನ ಬಂದೀನಿ, ಯಾಕಂದ್ರೆ ಸರ್ನ ಮೀಟ್ ಆಗೋದಿತ್ತಲ್ಲ ಅದಕ್ಕೋಸ್ಕರ. ಆಫೀಸ್ ಟೈಮ್ ಆದಮೇಲೆ ಬರ್ತಾರೆ ನನ್ನ ಕಲೀಗ್ಸ್ ಎಲ್ಲ, ಅಂದರೆ ನನ್ನ ಜೊತೆ ಕೆಲಸ ಮಾಡೋರೆಲ್ಲ ಬರ್ತಾರಲ್ಲ ಅವ್ರು ಕೂತ್ಕೋತಾರೆ. ಅಂದ್ರೂ ಅಥವಾ ನಿಮ್ಮ ಆಫೀಸ್ ಮಾತ್ರ ಅನ್ನಾವ್ತಾ ಐತಿ ಬಿಡವ. ಎಷ್ಟು ದೊಡ್ಡದೈತಿ, ಬಾ 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 ಬಾ. ನೇತ್ರ ಹೇಳಿ ಸರ್. ನೇತ್ರ, ಟೀ ಕಾಫಿ ಏನಾದರೂ ಬೇಕಾ? ಏನು ಕೇಳಿದಿ ತಾನೇ ನಿಮ್ಮ ಮನೆಯವ್ರನ್ನ? ಏನು ಹಂಗೆ ಸುಮ್ಮನೆ ಇದ್ಬಿಟ್ಟಿದೀಯಾ? ಅಯ್ಯೋ ಸಾರಿ ಸರ್, ಮರ್ತೇ ಬಿಟ್ಟಿದ್ದೀನಿ. ಅಪ್ಪ ಟೀ ಕುಡಿತೇನೆ, ಕಾಫಿ ಕುಡಿತೆ, ತೊಗೊಂಡು ಬರ್ತೀನಿ ಕುಡಿಯಂತ್ರಂತ. ಏ ಬೇಡವಾ, ಬ್ಯಾಡ್ರಿ ಸರ, ಈಗ ಏನು ಬೇಡ. ಮನೆಯಿಂದ ಬರ್ತಾನೆ ನಾಷ್ಟ ಮಾಡಿ ಚಾಗಿ ಎಲ್ಲ ಕುಡ್ಕೊಂಡು ಬಂದೀವಿ, ಏನು ಬೇಡ ಈಗ. ಸರಿ ಸರ್, ಹಾಗಾದರೆ ನೇತ್ರ, ತೇಜಸ್ ಸರ್ ಬಂದಿದ್ದಾರೆ, ಮೀಟಿಂಗ್ ಹಾಲಿಗೆ ಕರ್ಕೊಂಡು ಬಂದುಬಿಡು. ಓಕೆ ಸರ್. ಅಪ್ಪ ಇದು ದೊಡ್ಡ ಸರ್ ಬಂದಾರಂತ, ಬರ್ರಿ ಮಾತಾಡ್ಕೊಂಬರೋಣ ಅವ್ರ ಹತ್ರ. ಸಾಗರ್, ಅವ್ರನ್ನ ಬೇಗ ಕರೆದ್ಬಿಡು, ನಾನು ಬೇಗ ಮಾತಾಡಿ ಹೋಗಬೇಕು. ಇನ್ನೊಂದು 10 ಮಿನಿಟ್ಸಲ್ಲಿ ನಾನು ಅಲ್ಲಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಡೆ ಹೋಗಲೇಬೇಕು, ಅದಕ್ಕೋಸ್ಕರ ಬೇಗ ಕರೆದ್ಬಿಡು. ಮ್ಯಾ ಕಮಿನ್ ಸರ್? ಬಂದೇ ಬಿಟ್ರು ನೋಡಿ ಡ್ಯಾಡಿ. ಹಾಂ ಎಸ್ ಕಮಿನ್. ಯಪ್ಪ ನಡ್ರಿ ಒಳಗಡೆ. ನಮಸ್ತೆ ಸರ್, ಇವ್ರು ನಮ್ಮ ಡ್ಯಾಡಿ ಮತ್ತು ಇವರಿಬ್ರು ನಮ್ಮ ಕಾಕರು. ಹಾಂ ನಮಸ್ಕಾರ. ನಮಸ್ತೆ ರೀ ಸರ. ಹಾಂ ನಮಸ್ತೆ. ಸಾರಿ, ನಾನು ಜಾಸ್ತಿ ಹೊತ್ತು ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ, ನಂದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಸೊ ಅದಕ್ಕೆ ಒಂದು 10 ಮಿನಿಟ್ಸಲ್ಲಿ ಬೇಗ ಬೇಗ ಮಾತಾಡ್ಬಿಡೋಣ. ಅಯ್ಯೋ ಸರಿ ತಗೋರಿ ಸರ, ನಡೀತೈತಿ. ನೀವು ಸಾರಿಗಿರಿ ಎಲ್ಲ ಕೇಳಕ್ಕೆ ಹೋಗ್ಬೇಡ್ರಿ, ಕುತ್ಕೋರಿ ಮಾತಾಡೋಣಂತ. ಅಯ್ಯೋ ಪರವಾಗಿಲ್ಲ, ಹೇಳ್ರಿ ಸರ್, ನಾವು ಹಿಂಗೆ ನಿಂತ್ಕೊಂಡ್ರೆ ನಡೀತೈತಿ. ನಿಮ್ಮದು ಅದರಲ್ಲಿ ಏನೋ ಅರ್ಜೆಂಟ್ ಕೆಲಸ ಐತೆ ಅಂತೀರಿ, ಪರವಾಗಿಲ್ಲ ಹೇಳ್ರಿ. ಸರಿ ಸರ್, ಹಾಗಾದರೆ ನಾವು ಹೋಟೆಲ್ ಮ್ಯಾನೇಜ್ಮೆಂಟಿಗೆ ನಮಗೆ ಚೆನ್ನಾಗಿರೋ ಫ್ರೆಶ್ ಇರೋ ವೆಜಿಟೇಬಲ್ಸ್ ಬೇಕು, ಅಂದರೆ ಎಲ್ಲ ಚೆನ್ನಾಗಿರೋ ತರಕಾರಿಗಳೇ ಬೇಕು. ಆಮೇಲೆ ಅದರದ್ದು ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿರಬೇಕು. ಓಕೆನಾ? ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಹಾಂ ರೀ ಸರ್, ಆಯಿತು. ಪುರುಷಿ ಬಾ, ಇಲ್ಲಿ ನೀವು ಮುಂದಕ್ಕೆ ಬಂದು ಮಾತಾಡ್ಬಾ. ಹಾಂ ಸರಿ ಅಣ್ಣ. ಸರ್, ನಾವು ಮಾತ್ರ ತರಕಾರಿದು ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನೂ ಮೇಂಟೈನ್ ಮಾಡ್ತೀವಿ. ಅದಕ್ಕೆ ಮಾತ್ರ ನಾವು ನಿಮಗೆ ಪ್ರಾಮಿಸ್ ಮಾಡ್ತೀವಿ ಸರ್. ಓಕೆ, ನಮಗೆ ಮೇನ್ ಬೇಕಾಗಿರೋದು ಅದೇ ನೋಡಿರಿ. ಮಾರ್ಕೆಟ್ ರೇಟ್ ಏನಿರುತ್ತೆ ಅದೇ ರೇಟನ್ನು ನಾವು ಕೊಡ್ತೀವಿ. ನಿಮ್ಗೆ ಯಾವುದೇ ಥರದ ಮೋಸ ಮಾಡೋಂಗಿಲ್ಲ. ಆಮೇಲೆ ನೀವು ಅಲ್ಲಿಂದ ಹಾಕೊಂಬರ್ಬೇಕು ಅನ್ನೋದು ಏನಿಲ್ಲ, ನಾವೇ ಕಳಿಸ್ತೀವಿ ಲೇಬರ್ಸ್ನ. ಆಮೇಲೆ ವೆಹಿಕಲ್ ಕೂಡ ನಮ್ಮದೇ ಇರುತ್ತೆ. ಸೊ ಅದ್ರದ್ದು ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸರಿ ರೀ ಸರ್, ಆಯಿತು. ಮತ್ತು ಅಂದಂಗೆ ನಮಗೆ ಬೀಜದ ಅವಶ್ಯಕತೆ ಭಾಳ ಇದೆ ಸರ್, ಎಲ್ಲೂ ಬೀಜ ಸಿಗ್ತಾ ಇಲ್ಲ. ಹಾಂ ಸರ್, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಕರೆಕ್ಟಾಗಿ ಚೆನ್ನಾಗಿರೋ ಬೀಜದ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತೀವಿ. ಅದ್ರ ಬಗ್ಗೆ ಎಲ್ಲ ನಿಮಗೆ ನನ್ನ ಮಗ ಸಾಗರ್ ಅಪ್ಡೇಟ್ ಕೊಡ್ತಾನೆ. ನಿಮ್ಮದು ನೀರಾವರಿ ಇದೆನಾ? ಹಾಂ ರೀ ಸರ, ನಮ್ಮದು ನೀರಾವರಿನ ತಗೋರಿ. ಸರಿ, ಹಾಗಾದರೆ ಅಂದಮೇಲೆ ಓಕೆ, ನಾನು ಒಪ್ಕೊಂಡಿದ್ದೀನಿ. ನೀವು ಹೊಲದಲ್ಲಿ ಚೆನ್ನಾಗಿ ಬೆಳೀರಿ. ಇದು ಏನಿರುತ್ತೆ ನೋಡಿರಿ, ನಮ್ಮ ನಂಬಿಕೆನ ನೀವು ಉಳಿಸ್ಕೊಂಡು ಹೋಗ್ಬಿಡ್ರಿ, ಅಷ್ಟೇ ಸಾಕು. ಅದು ನಂಬಿಕೆ ಮೇಲೆ ನಿಂತಿದೆ ಇಲ್ಲಿ ಬಿಸ್ನೆಸ್. ನೀವು ನಮ್ಮ ನಂಬಿಕೆನ ಉಳಿಸ್ಕೊಂಡು ಹೋದ್ರಿ ಅಂದ್ರೆ ಲೈಫ್ ಲಾಂಗ್ ಈ ಬಿಸ್ನೆಸ್ ಹಂಗೆ ಇರುತ್ತೆ ನೋಡಿರಿ. ನಿಮ್ಮ ಅಗ್ರಿಮೆಂಟ್ ಮಾತ್ರ ಹಂಗೆ ಇರುತ್ತೆ. ಸರಿ ಸರ್, ನಾವು ಮಾತ್ರ ನಿಮ್ಮ ನಂಬಿಕೆನ ಉಳಿಸ್ಕೋತೀವಿ. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಮುಂದೆ ನಿಂತು ಚೆಕ್ ಮಾಡಿನೇ ನಾವು ನಿಮಗೆ ಕಳಿಸ್ತೀವಿ. ನೇತ್ರ, ನಾನು ನಿಮಗೆ ಹಿಂದಿನ ದಿನವೇ ಹೇಳಿಬಿಟ್ಟಿರ್ತೀನಿ, ಅಂದರೆ ನೆಕ್ಸ್ಟ್ ಡೇಗೆ ಯಾವ ತರಕಾರಿ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅನ್ನೋದನ್ನು ನಿನಗೆ ಹೇಳಿರ್ತೀನಿ. ಸೊ ನೀನು ಅಲ್ಲಿ ಮುಂದೆ ನಿಂತ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಕಳಿಸೋ ಜವಾಬ್ದಾರಿ ನಿಂದಾಗಿರುತ್ತೆ. ಓಕೆ ಸರ್. ಆ ಕೆಲಸನ ನೀನಾದರೂ ಮಾಡು, ಇಲ್ಲ ನಿಮ್ಮ ಮನೆಯಲ್ಲಿ ಹೇಗೋ. ಸರ್, ನೀವು ಓದಿದ್ದೀರಲ್ಲ? ಹಾಂ ಸರ್, ನಾವು ಓದಿದ್ದೀನಿ, ನನಗೆಲ್ಲ ಗೊತ್ತಾಗುತ್ತೆ ಸರ್. ಮತ್ತೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಓದಿಲ್ಲದೆ ಇರೋರಿಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಹಾಗೇನು ತಿಳ್ಕೊಬೇಡ್ರಿ. ಅಂದರೆ ನಾವು ಲ್ಯಾಪ್ಟಾಪಲ್ಲಿನೇ ಎಲ್ಲ ಹೇಳ್ಬಿಡ್ತೀವಲ್ಲ, ಅದಕ್ಕೋಸ್ಕರ ಒಂದು ಶೀಟ್ ರೆಡಿ ಮಾಡಿ ಕಳಿಸ್ಬಿಟ್ಟಿರ್ತೀವಿ. ನೀವು ಅಲ್ಲಿ ನೋಡಿ ಅದ್ರ ಪ್ರಕಾರ ಕಳಿಸಿದ್ರೆ ಸಾಕು.
ಸರಿ ಸರ್, ಅದನ್ನೆಲ್ಲ ನಾನೇ ನೋಡ್ಕೋತೀನಿ. ನೇತ್ರ ಏನು ನೇತ್ರಾಗ ನೀವು ಕಳಿಸಿರಿ. ಈ ನೆಕ್ಸ್ಟ್ ಡೇಗೆ ಏನೇನು ಬೇಕು ಅನ್ನೋದನ್ನು ನೇತ್ರ ನನಗೆ ಹೇಳ್ತಾಳೆ. ನಾನು ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಕಳಿಸೋ ಜವಾಬ್ದಾರಿ ನಂದಾಗಿರುತ್ತೆ. ಸರಿ, ಓಕೆ. ಹಾಗಾದರೆ ನೀವು ಆ ಕೆಲಸನ ಕಂಟಿನ್ಯೂ ಮಾಡಿಬಿಡಿ. ಆಮೇಲೆ ಅದು ಬೀಜ ಎಲ್ಲ ತೊಗೊಂಡು ಫಸ್ಟ್ ನಿಮ್ಮದು ಹೊಲ ಎಲ್ಲ ಕ್ಲೀನ್ ಮಾಡ್ಕೊರಿ. ಎಲ್ಲ ಬಿತ್ತೋದಕ್ಕೆಲ್ಲ ರೆಡಿ ಮಾಡ್ಕೊರಿ. ಆಮೇಲೆ ನಿಮ್ಮಲ್ಲೇ ಯಾರಾದರೂ ಫ್ರೀ ಇದ್ದರೆ ಫಾರ್ಮ್ ಹೌಸ್ ಹೇಗೋ ಅದು ಅಡ್ರೆಸ್ ಎಲ್ಲ ನೇತ್ರ ನಿಂಗೆ ಗೊತ್ತು ನೋಡಿ. ನೇತ್ರ ನೀನು ನಿಮ್ಮ ಮನೇಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಡೋಗಿ ಬೀಜ ಆಮೇಲೆ ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಅಲ್ಲಿ ಹೋಗಿ ಕೇಳೋ, ಅವ್ರು ಕೊಡ್ತಾರೆ. ತೊಗೊಂಡೋಗಿ ನೀವು ಸ್ಟಾರ್ಟ್ ಮಾಡಿಬಿಡಿ. ಓಕೆ ಸರ್, ಹಾಗೆ ಮಾಡ್ತೀವಿ. ನಾಳೆನೇ ಹೋಗ್ತೀವಿ ಸರ್ ಫಾರ್ಮ್ ಹೌಸ್ಗೆ. ಇವತ್ತು ಆಲ್ರೆಡಿ ನಮ್ಮ ಅಣ್ಣ ಒಬ್ಬರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೊಲನ. ಓ ಗುಡ್. ಈ ಥರ ಕೆಲಸದಲ್ಲಿ ಸ್ಪೀಡ್ ಇದ್ದರೆ ನನಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಹೇಳಿದ ಟೈಮಿಗೆ ಕರೆಕ್ಟ್ ಕೆಲಸ ಮಾಡಿಬಿಟ್ರೆ ಅಷ್ಟು ಸಾಕು ನಮಗೆ. ಸರಿ ಸರ್, ನಿಮ್ಗೆ ಬಿಸ್ನೆಸ್ಸಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋಂಗೆ ನಾವು ನೋಡ್ಕೋತೀವಿ. ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ಓಕೆ ಸರ್, ನಾನಿನ್ನು ಹೋಗ್ತೀನಿ. ನಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ ನಿಮ್ಮ ಮುಂದಿನೆಲ್ಲ ಸಾಗರ್ ಹೇಳ್ತಾನೆ ಏನು ಮಾಡಬೇಕು ಏನು ಅಂತ. ಸರಿ ಸರ್, ಆಯ್ತು. ನಮ್ಮಿಂದ ಪಾಪ ನಿಮ್ಗೆ ತೊಂದರೆ ಆತನ್ರಿ. ಅಯ್ಯೋ, ಅದರಲ್ಲಿ ಏನಿದೆ ರೀ ಸರ ತೊಂದರೆ? ಹಂಗೇನಿಲ್ಲ. ನೀವು ಏನೇ ಡೌಟ್ಸ್ ಇದ್ರು ಏನಿದ್ರು ನನ್ನ ಮಗನ ಹತ್ರ ಕೇಳ್ರಿ, ಅವನ್ನೆಲ್ಲ ಕ್ಲಿಯರ್ ಮಾಡ್ತಾನೆ. ಸರಿನಾ? ಆತ್ರಿ ಸರ್. ಸಾಗರ್, ಮತ್ತು ಇನ್ನೂ ಏನೇನು ಇನ್ಫಾರ್ಮೇಷನ್ ಬೇಕೋ ಅವರಿಗೆಲ್ಲ ಕ್ಲಿಯರಾಗಿ ಹೇಳ್ಬಿಡು. ಸರಿನಾ? ನಾನು ಇನ್ನು ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಡೆ ಹೋಗ್ತೀನಿ. ಓಕೆ ಸರ್, ನೀವು ಇನ್ನು ಹೋಗಿರಿ, ನಾನು ಎಲ್ಲ ನೋಡ್ಕೋತೀನಿ ಈ ಕಡೆ.